ಗಣೇಶ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಚಾನೆಲ್ ಅನ್ನು ನೀವು ಮೊದಲ ಬಾರಿಗೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. मेरे प्यारे बच्चों, आज मैं 2 कक्षा के पाठ पढ़ा रही हूँ. पाठ 2 लालच बुरी बला है ಅಂದ್ರೆ ಅತ್ಯಾಸೆ ಅನ್ನೋದು ಕೆಟ್ಟ ಅಭ್ಯಾಸ. इस पाठ के द्वारा बच्चे यहाँ नीति प्राप्त करते हैं कि लालच बुरी बला है. ಅಂದ್ರೆ ಈ ಪಾಠದ ಮುಖಾಂತರ ಮಕ್ಕಳೆಲ್ಲರೂ ನೀತಿ ಪಾಠವನ್ನ ಕಲಿತಾರಂತೆ. ಏನು? ಅತ್ಯಾಸೆ ಅನ್ನೋದು ಕೆಟ್ಟ ಅಭ್ಯಾಸ. ಪುರಾನೆ ಜಮಾನೆ ಕಿ ಬಾತ್ ಹೈ ಅಂದ್ರೆ ತುಂಬಾ ಹಳೆ ಕಾಲದ ಒಂದು ಮಾತು. ರಂಗಪ್ಪ नाम का एक आदमी जंगल के रास्ते से ಬಂಡೀಪುರ್ जा रहा था. ತುಂಬಾ ವರ್ಷಗಳ ಹಿಂದೆ ಒಂದು ಮಾತು ಏನಂದ್ರೆ, ರಂಗಪ್ಪ ಹೆಸರಿನ ಒಬ್ಬ ವ್ಯಕ್ತಿ ಜಂಗಲ್ ಕೆ ರಾಸ್ತೆ ಸೆ ಅಂದ್ರೆ ಕಾಡಿನ ರಸ್ತೆಯಿಂದ ಬಂಡೀಪುರಕ್ಕೆ ಹೋಗ್ತಾ ಇದ್ದ. ಜಾತೆ ಜಾತೆ ರಾತ್ ಹೋಗೈ, ಅವನು ಹೋಗ್ತಾ ಹೋಗ್ತಾ ಏನಾಯ್ತು, ರಾತ್ರಿ ಆಗೋಯ್ತು. ರಾತ್ ಕೆ ಸಮಯ ವಹ ರಾಸ್ತಾ ಭೂಲ್ ಗಯ, ರಾತ್ರಿ ಆದ್ದರಿಂದ ಅವನಿಗೆ ರಸ್ತೆ ಮರ್ತೋಗ್ಬಿಡ್ತು. ಅಚಾನಕ್ ಉಸ್ನೆ ಸಾಮ್ನೆ ಏಕ್ ಹಾಥಿ ಕೋ ದೇಖಾ, ತಕ್ಷಣ ಅವನ ಎದುರುಗಡೆ ಒಂದು ಆನೆಯನ್ನ ನೋಡ್ದ. ಮಹಾ ಹಾಥಿ ಕೆ ಭಯಾನಕ ರೂಪ ಕೋ ದೇಖರ್ ಡರ್ ಗಯ, ಅವನು ಆನೆಯ ಭಯಾನಕವಾದ ರೂಪವನ್ನು ನೋಡ್ಬಿಟ್ಟು ಭಯಪಟ್ಟ. ತಬ್ ಹಾಥಿನೇ ಉಸ್ಸೆ ಯೂ ಕಹಾ, ಅವಾಗ ಆನೆ ಹೇಳುತ್ತೆ, ತುಮ್ ಡರೋ ಮತ್, ಭಯ ಪಡಬೇಡ, ಮೇ ತುಮಾರಿ ಮದದ್ ಕರ್ನಾ ಚಾಹತಾ ಹೂಂ, ನಾನ್ ನಿನಗೆ ಸಹಾಯವನ್ನ ಮಾಡ್ತೀನಿ. ತಬ್ ರಂಗಪ್ಪನೇ ಕಹಾ ಕಿ ಮೇ ಬಂಡೀಪುರ್ ಜಾ ರಹಾ ಹೂಂ, ರಂಗಪ್ಪ ಹೇಳ್ತಾನೆ, ನಾನು ಬಂಡೀಪುರಕ್ಕೆ ಹೋಗ್ತಾ ಇದ್ದೇನೆ. ಪರ್ ಮೇ ರಾಸ್ತಾ ಭಟಕ್ ಗಯಾ ಹೂಂ, ಆದ್ರೆ ರಸ್ತೆ ಮರ್ತೋಗ್ಬಿಟ್ಟಿದ್ದೀನಿ. ತಬ್ ಹಾಥಿನೇ ಕಹಾ, ಅವಾಗ ಆನೆ ಹೇಳುತ್ತೆ, ತುಮ್ ಮೇರೆ ಸಾಥ್ ಚಲೋ, ನೀನ್ ನನ್ ಜೊತೆ ಬಾ, ಮೇ ತುಮೇ ಬಂಡೀಪುರ್ ಪਹੁಂಚಾऊंगा, ನಾನ್ ನಿನಗೆ ಬಂಡೀಪುರ್ ತನಕ ಕರ್ಕೊಂಡೋಗಿ ಬಿಡ್ತೀನಿ. ಹಾಥಿನೇ ರಂಗಪ್ಪ ಕೋ ಅಪ್ನಿ ಪೀಠ್ ಪರ್ ಬಿಟ್ಟಾಕರ್ ಬಂಡೀಪುರ್ ಪਹੁಂಚಾಯ, ಆನೆ ಏನ್ ಮಾಡ್ತು, ರಂಗಪ್ಪನ ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ಬಂಡೀಪುರಕ್ಕೆ ಕರ್ಕೊಂಡೋಗಿ ಬಿಡ್ತು. ರಂಗಪ್ಪನೇ ಹಾಥಿ ಕೋ ಧನ್ಯವಾದ ದಿಯಾ, ಅವಾಗ ರಂಗಪ್ಪ ಆನೆಗೆ ಥ್ಯಾಂಕ್ಸ್ ಅನ್ನ ಹೇಳ್ದ. ವಹಸೆ ವಹ ಶಹರ್ ಲೌಟ್ ಗಯ, ಅಲ್ಲಿಂದ ಅವನು ವಾಪಸ್ಸು ತನ್ನ ಊರಿಗೆ ಹೊರಟೋದ. ರಂಗಪ್ಪ ಕಾಲಂಜಲಿ ನಾಮ್ ಕಾ ಪ್ರಸಿದ್ಧ ದುಕಾನ್ ಮೇ ಕಿಲೋನೆ ಖರೀದ್ನೆ ಗಯ, ರಂಗಪ್ಪ ಏನ್ ಮಾಡ್ದ, ಕಲಾಂಜಲಿ ಅನ್ನೋವನ ಹೆಸರಿನ ಪ್ರಸಿದ್ಧ ಅಂಗಡಿಗೆ ಹೋಗ್ಬಿಟ್ಟು ಆಟ ಸಾಮಾನು ಗೊಂಬೆಗಳನ್ನ ತಗೊಳ್ಬೇಕು ಅಂತ ಹೋದ. ಉಸ್ನೆ ಕುಚ್ ಸುಂದರ್ ಕಿಲೋನೆ ಖರೀದೆ, ಎಷ್ಟೊಂದು ಸುಂದರವಾದ ಗೊಂಬೆಗಳನ್ನ ತಗೊಂಡ. दुकानदार ने उससे कहा कि हमें हाथी के दांत मिलते तो हम और भी सुंदर कलात्मक चीजें बनाकर बेचते, ನಮಗೆ ಆನೆಯ ದಂತ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರೋ ಗೊಂಬೆಗಳನ್ನ ನಾವು ಕಲಾಕೃತಿಯನ್ನ ಮಾಡಿಬಿಟ್ಟು ಮಾರಾಟ ಮಾಡ್ತಾ ಇದ್ವಿ ಅಂತ ಹೇಳ್ದ. ತಬ್ ರಂಗಪ್ಪನೇ ಕಹಾ ಕಿ ಮೇ ಆಪ್ಕೋ ಹಾಥಿ ಕೆ ದಾಂತ್ ದೇ ಸಕ್ತಾ ಹೂಂ, ನಾನು ಆನೆಯ ದಂತವನ್ನ ತಗೊಂಬಂದು ಕೊಡ್ತೀನಿ. तब दुकानदार ने हाथी के दांत ला देने पर उसे बड़ी रकम देने का लालच दिखाया. ಆ ಅಂಗಡಿಯವನು ಅವಾಗ ಏನಂದ ಅಂದ್ರೆ, ನೀನು ಆನೆ ದಂತವನ್ನ ತಗೊಂಬಂದು ನನಗೆ ಕೊಟ್ರೆ ನಿನಗೆ ತುಂಬಾ ಹಣವನ್ನ ಕೊಡ್ತೀನಿ ಅಂತ ಆಸೆಯನ್ನ ತೋರಿಸ್ದ ಅಂಗಡಿಯವನು. ರಂಗಪ್ಪನೇ ಹಾಥಿ ಕೆ ಪಾಸ್ ಜಾಕರ್ ಯೋ ಪ್ರಾರ್ಥನಾ ಕಿ, ರಂಗಪ್ಪ ಏನ್ ಮಾಡ್ದ, ಆನೆ ಹತ್ರ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ. ಮುಜೆ ಪೈಸೆ ಕಿ ಬಡೀ ಜರೂರತ್ತೆ, ನನಗೆ ಹಣದ ಅವಶ್ಯಕತೆ ತುಂಬಾ ಇದೆ. ಕೃಪಯ ಆಪ್ ಅಪ್ನೆ ದಾನ್ ದೇಂಗೆ ತೋ ಮೇರಾ ಬೇಡಾ ಪಾರ್ ಹೋ ಜಾಯೇಗಾ, ದಯವಿಟ್ಟು ನಿನ್ನ ದಂತವನ್ನ ನನಗೆ ಕೊಟ್ರೆ ನನ್ನ ಕಷ್ಟ ಎಲ್ಲ ತೀರೋಗುತ್ತೆ ಅಂತ ಹೇಳ್ದ. दयालु हाथी ने रंगप्पा को अपने दांत के थोड़े भाग को काटने की ಅನುಮತಿ ದಿ, ಅವಾಗ ಆನೆ ಏನ್ ಮಾಡುತ್ತೆ, ಆ ರಂಗಪ್ಪನಿಗೆ ತನ್ನ ದಂತವನ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳೋದಿಕ್ಕೆ ಅನುಮತಿಯನ್ನ ಕೊಡುತ್ತೆ. ರಂಗಪ್ಪ ಹಾಥಿ ಕೋ ಧನ್ಯವಾದ ದೇಕರ್ ದಾಂತೋ ಕಾ ತೋಡ, ಅವನೇನ್ ಮಾಡ್ದ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಅದು ದಂತವನ್ನ ಕಟ್ ಮಾಡ್ಕೊಂಡ. ತೋಡ ಬಾ ಕಾಟ್ ಕರ್ ಲೇ ಗಯ,
ಸ್ವಲ್ಪ ಭಾಗವನ್ನ ಕಟ್ ಮಾಡ್ಕೊಂಡು ದಂತವನ್ನ ತಗೊಂಡು ಹೋದ. ದುಕಾನ್ದಾರ್ನೆ ರಂಗಪ್ಪ ಕೋ ಬಡೀ ರಕಮ್ ದಿ, ಎಷ್ಟೊಂದು ಹಣವನ್ನ ಕೊಟ್ಟ ಅಂಗಡಿಯವನು. ವಹ ಖುಷ್ ಹೋ ಗಯಾ, ತುಂಬಾ ಸಂತೋಷ ಪಟ್ಟ. ಉಸ್ಕೆ ಮನ್ ಮೇ ಲಾಲಚ್ ಪೈದಾ ಹೋ ಗಯಾ, ಅವನಿಗೆ ಅತ್ಯಾಸೆ ಹಣದ್ದು ಜಾಸ್ತಿ ಆಯ್ತು. ವಹ ಫಿರ್ ಹಾಥಿ ಕೆ ಪಾಸ್ ಚಲಾ ಗಯಾ, ಮತ್ತೆ ಅವನೇನ್ ಮಾಡ್ದ, ಆನೆ ಹತ್ರ ಹೋದ. ಉಸ್ಕೆ ದಾಂತೋಂ ಕೋ ಪೂರಿ ತರ ಕಾಟ್ನೆ ಕಿ ಬಾತ್ ಉಠಾಯಿ, ಅವನು ಹೋಗ್ಬಿಟ್ಟು ಆನೆಗೆ ಏನ್ ಮಾಡ್ದ, ಇಡೀ ದಂತವನ್ನೇ ಕಟ್ ಮಾಡ್ಕೊಡು ಅಂತ ಹೇಳ್ದ. ತಬ್ ಹಾತಿನೇ ಲಾಲ್ ಲಾಲ್ ಹಾಂಕೆ ದಿಕ್ಕಾಯಿ, ಅದಕ್ಕೆ ಸಿಟ್ಟು ಬಂತು ಆನೆಗೆ. ರಂಗಪ್ಪ ಡರ್ಕೆ ಮಾರೆ ಜಾನ ಹಥೇಲಿ ಪರ್ ಲೇಕರ್ ಬಾಗ್ ನಿಕ್ಲ, ಅವನೇನ್ ಮಾಡ್ದ, ಭಯ ಪಡ್ಕೊಂಡು ತನ್ನ ಪ್ರಾಣವನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲಿಂದ ಓಡಿ ಹೋದ. अच्छा बच्चों, इतनी देर तक मेरी पाठ सुनने के लिए धन्यवाद. इसका नोट्स मैं भेजती हूँ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.